शिवप्रसाद अंगड़ी sir. So please come on the stage. जोरदार तालियां. Put your hands together, please. Put your hands together. Hands together. Hands together. Super, super, super. Yes, ಶಿವಪ್ರಸಾದ್ ಅಂಗಡಿ ಸರ್ ಯುವ ಸಮುದಾಯಕ್ಕೆ ಬಹುಶಃ ಪ್ರೇರಣೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಸ್ವಂತ ಉದ್ಯಮವನ್ನ ಕಟ್ಟಿ ಅದನ್ನ ಬೆಳೆಸಿ ನಂಬಿಕೆ ವಿಶ್ವಾಸ ಅನ್ನುವಂತಹ ನೀರನ್ನ ಏರ್ಚಿ ಅದನ್ನ ಬೆಳೆಸಿದ್ದಾರೆ ಶಿವಪ್ರಸಾದ್ ಅಂಗಡಿ ಮತ್ತು ಸಾಧನಾಶೀಲ ಯುವಕ ಕೂಡ ಹೌದು. ಹಾಗೇನೆ ಯುವ ಉದ್ಯಮಿ ಶಿವಪ್ರಸಾದ್ ಸರ್ ಜೊತೆಗೆ ಕಾರ್ಮಿಕರೊಂದಿಗೆ ನ್ಯೂನತೆಯನ್ನ ಬೆಳೆಸಿಕೊಂಡಿದ್ದಾರೆ. ಸಮಾಜ ಸೇವೆಯಲ್ಲಿ ಕೊಡುಗೈದಾರಿ ಕೂಡ ಹೌದು. ಪ್ರೇಮ್ಜಿ ಅವಾರ್ಡ್ ನ 2025 ಸಾಲಿನ ಯುವ ಉದ್ಯಮಿ ಶಿವಪ್ರಸಾದ್ ಅಂಗಡಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಪ್ರಶಸ್ತಿಯನ್ನು ಪಡೆದವರಿಗೆ ಎಷ್ಟು ಖುಷಿಯಾಗಿದೆ ಹಾಗೂ ಅವರ ಒಂದು ಅನುಭವ ಹೇಗಿತ್ತು ಅಂತ ಕೇಳೋಣ. ಸರ್ ಹಾರ್ಟ್ಲಿ ವೆಲ್ಕಮ್ ಸರ್. ಪ್ರೇಮ್ಜಿ ಅವಾರ್ಡ್ 2025 ವಿನ್ ಆಗಿದ್ದೀರಿ ಯುವ ಉದ್ಯಮಿ ಅಂತೇಳಿ. ಸೊ ಹೇಗೆ ಅನಿಸ್ತಾ ಇದೆ ಸರ್? ಸರ್ ನನಗಂತೂ ಒಂದಾಗಿ ತುಂಬಾ ಖುಷಿ ಆಯ್ತು. ಇದು ನಂದೊಂದು ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ನನ್ನಂತವ್ರನ್ನ ಗುರುತಿಸಿ ನಿಮ್ಮ ಪ್ರೇಮ್ಜಿ ಅವಾರ್ಡ್ ಇದೇನು 2025 ನನಗೆ ಈ ವರ್ಷ ಸಿಕ್ಕಿದೆಲ್ಲ ಇದಕ್ಕಿಂತ ಭಾಳ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಖುಷಿಯಾಗಿದೆ. ಆ್ಯಂಡ್ ನಿಮ್ಮ ಚಾನಲ್ ಆಗಲಿ ನಿಮ್ಮ ಒಂದು ಸಂಸ್ಥೆ ಆಗಲಿ ನಮ್ಮಂಥವ್ರನ್ನ ಹುಡುಕಿ ನಮ್ಮ ಸೇವೆ ಅಥವಾ ನಾವೇನೋ ಒಂದು ಮಾಡಿರೋ ಅಚೀವ್ಮೆಂಟ್ನ ನೀವು ಹುಡುಕಿ ನಮ್ಗೆ ಪ್ರೇರೇಪಿಸಿ ನಮ್ಗೆ ಒಂದು ಅವಾರ್ಡನ್ನು ಕೊಟ್ಟಿರಿ. ಇದು ತುಂಬ ದೊಡ್ಡ ಅವಾರ್ಡ್ ಸರ್. ನಮ್ಗೆ ಇದರಿಂದ ಭಾಳ ಖುಷಿಯಾಗಿದೆ. ಇನ್ನೂ ಹೆಚ್ಚಿನ ನಾನು ಹುಬ್ಬಳ್ಳಿ ಧಾರವಾಡದಾಗಲಿ ನಾರ್ತ್ ಕರ್ನಾಟಕ ಆಗಲಿ ನಾನು ಹೆಚ್ಚಿನ ಸೇವಾ ಮಾಡಬೇಕಂತ ನಾನು ಇಷ್ಟ ಇದೆ ಸರ್. ಸರ್ ಒಂದು ಅವಾರ್ಡ್ ಸಿಗುತ್ತೆ, ಒಂದು ಅಚೀವರಿಗೆ ಒಂದು ಅವಾರ್ಡ್ ಸಿಗುತ್ತದೆ. ನಾಟ್ ಅ ಜೋಕ್ ಅಂಡ್ ಆರ್ಡಿನರಿ ಅಲ್ಲ ಸರ್ ಅದು. ಸೊ ಇಂಥ ಒಂದು ದೊಡ್ಡ ಪ್ರಶಸ್ತಿಯನ್ನ ತಗೊಳ್ತೀರಿ ಹಾಗೂ ಹಲವಾರು ಸಮಾಜಮುಖಿ ಕೆಲಸವನ್ನು ಮಾಡ್ತಿದ್ದೀರಿ. ಸೊ ಇದಕ್ಕೆ ಯಾರೆಲ್ಲ ಇನ್ಸ್ಪಿರೇಷನ್ ಸರ್? ಸರ್ ಇನ್ಸ್ಪಿರೇಷನ್ ಅಂತ ಮೇನು ನಮ್ಮ ಮನೇಲಿ ಸರ್ ಭಾಳ ಸಪೋರ್ಟಿವ್. ನನ್ನ ವೈಫ್ ಆಗಲಿ ಶಿ ಈಸ್ ಆಲ್ವೇಸ್ ಸಪೋರ್ಟ್ ಮೀ. ಆ್ಯಂಡ್ ನಮ್ಮ ಅಣ್ಣತಮ್ಮರಾಗಲಿ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ನನಗೆ ಯಾವತ್ತೂ ಇಷ್ಟ ಯಾಕೆ ಲೇಟ್ ಆಯಿತು ಇದನ್ನು ಕೇಳಲ್ಲ. ಬಿಕಾಸ್ ನನ್ನ ಕೆಲಸದಲ್ಲಿ ಮಗ್ನ ಆಗಿಬಿಡ್ತೀನಿ ಬೆಳಗ್ಗಿಂದ. ಸೊ 1 to 1 ನನಗೆ ಎಲ್ಲರ ಸಪೋರ್ಟಿಂದನೇ ಐ ಆಮ್ ಹಿಯರ್ ಟುಡೇ. ಸರ್ ನೀವು ಒಂದು ಯೂತ್, ಸೊ ಅಪ್ಕಮಿಂಗ್ ಯೂತ್ಗೆ, ಪ್ರೆಸೆಂಟ್ ಯೂತ್ಗೆ ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನೇನಂತೀನಿ, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ಲೈಫ್ ಸೆಟ್ಲ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ದುಡಿದ್ರೆ ಅಷ್ಟೇ ದುಡ್ಡು ಬರೋದು, ಶಾರ್ಟ್ಕಟ್ ಯಾವುದು ಬರಲ್ಲ. ದಿಸ್ ಈಸ್ ಮೈ ಥಿಂಗ್. ಶ್ರಮ ಬೇಕೇ ಬೇಕು. ಎವ್ರಿ ಡೇ ಎಫರ್ಟ್ ಮಾಡಬೇಕು. ಮೋರ್ ಅಚೀವ್. ಎಸ್ ಸರ್ ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಷ್ಟು ಖುಷಿ ಇದೆ ನಿಮಗೆ? ಸರ್ ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಹ್ಯಾಪಿನೆಸ್. ನೌ ಆಲ್ಸೋ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಓನ್ಲಿ. ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿಯಾಗಿದೆ. ಇದು ಈ ವರ್ಷ ನನ್ಗೆ ಸಾರ್ಥಕ ಆಯ್ತು ಅನ್ಸುತ್ತೆ. ಇದು ಡಿಸೆಂಬರ್ ಈ ಮಂತ್ ಇರೋದ್ರಿಂದ ಇವತ್ತು 21 ನಿಮ್ಮ ಪ್ರೇಮ್ಜಿ ಫೌಂಡೇಶನ್ನಿಂದ ಈ ಅವಾರ್ಡ್ ಸಿಕ್ಕು ನಂದು ಈ ವರ್ಷ ಬಹಳ ಪರಿಪೂರ್ಣ ಆಗಿದೆ. ಸರ್ ತಮಗೂ ಹೊಸ ವರ್ಷದ ಅಡ್ವಾನ್ಸ್ ವಿಶೇಷನ ತಿಳಿಸ್ತೀನಿ. 2026 ನಿಮ್ಮ ಜೀವನದಲ್ಲಿ ಇನ್ನೂ ಸಾಕಷ್ಟು ಸಮೃದ್ಧಿ ಅಭಿವೃದ್ಧಿಯನ್ನ ಕೊಡ್ಲಿ ಅನ್ನೋದೇ ನಮ್ಮ ವಾಹಿನಿ ಉದ್ದೇಶ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.